ಎಷ್ಟು ದೊಡ್ಡ ಮಾತಾಡ್ತೀಯ ಸುಜಯ್. ಇದು ನಿನ್ ವಯಸ್ಸಿಗೆ ಮೀರಿದ ಮಾತು. ಸಾರಿ ಆಂಟಿ, ಇದ್ಯಾವುದು ನಾನು ಆಡ್ತಿರೋ ಮಾತಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತು ನಾನ್ ನಿಮ್ ಮುಂದೆ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ. ಅಲ್ಲ ಸುಜಯ್, ಅಲ್ಲಿ ನಿಮ್ಮಮ್ಮ ನಿನ್ಗೋಸ್ಕರ ಕಾಯ್ತಿದ್ದಾರೆ ಕಣೋ. ಒಂದ್ ಫೋನ್ ಮಾಡ್ಕೊಡಿ ಆಂಟಿ. ಹೇಳಿ ಸರೋಜ ಅವ್ರೆ. ಅದು ಸುಜಯ್ ನಮ್ಮನೇಲೆ ಊಟ ಮಾಡ್ತಾನಂತೆ, ನಾವು ಬೇರೆ. ಅದ್ರಲ್ಲೇನಿದೆ ಸರೋಜ ಅವ್ರೆ, ಮಾಡ್ಲಿ ಬಿಡಿ. ಅವನಿಗೂ ಒಂದು ಚೇಂಜ್ ಓವರ್ ಬೇಕಾಗಿರುತ್ತೆ. ಜೊತೆಗ್ ಸೋಮುನು ಇರ್ತಾನಲ್ಲ, ತಿನ್ಲಿ, ಆಮೇಲೆ ಕರ್ಕೊಂಡ್ ಬನ್ನಿ. ಎಂತ ಒಳ್ಳೆ ಕುಟುಂಬ ಇದು. ಒಂದ್ ಸ್ವಲ್ಪನೂ ನಾವು ಶ್ರೀಮಂತರು ಅನ್ನೋ ದರ್ಪನೇ ಇಲ್ಲ. ಇಂಥ ಕೆಟ್ಟ ಜಾಗಕ್ಕೆ ಎಂತ ಒಳ್ಳೆ ಜನ ಬಂದಿದ್ದಾರೆ. ಹಾ ನೋಡ್ ಶ್ರೀನಿವಾಸ, ಆಕಾರ ನೋಡಿ ತೆಂಗಿನ ಮರನ ಈಚಲ್ ಮರ ಅನ್ಕೊಂಡ್ಬಿಟ್ಟವ್ರೆ ಈ ಊರ್ ಜನ. ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋ ನನಗೆ ನೋವು ಕಂಡ್ಲ. ಯಾಕ್ದನಿ, ಏನಾಯ್ತು? ಹೇಳದ್ನಲ್ಲ, ಎಲ್ರಿಗೂ ಒಳ್ಳೇದ್ ಮಾಡಕ್ ನೋಡ್ದೆ ಅಂತ. ಹೊರಗ್ನವ್ರು ಬಿಡ್ಲಾ, ನಮ್ಮನೆಯವ್ರು ನನ್ನನ್ನ ವಜ್ರ ಮನೆಗೆ ನೋಡ್ದಂಗ್ ನೋಡ್ತಾವ್ರೆ. ನೀವು ನೊಂದ್ಕೋಬೇಡಿ ಜಯರಾಮಣ್ಣ. ಸಿಹಿಯಾದ ಸಕ್ಕರೆಯನ್ನು ದ್ವೇಷ ಮಾಡೋ ಸಕ್ಕರೆ ಕಾಯಿಲೆ ಜನ ಇರ್ತಾರೆ. ಕಾಯಿಲೆನ ಅವರಲ್ಲೇ ಇಟ್ಕೊಂಡು ಸಕ್ಕರೆ ದ್ವೇಷ ಮಾಡೋ ಜನ ಇವರು. ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹೆಂಗ್ ಯೋಚನೆ ಮಾಡದೇ ಇರ್ಲಿ ಶಿವಾನಂದ? ನನ್ನೂರು ನನ್ ಜನ ಅಲ್ವೇನಪ್ಪ ಶಿವಾನಂದ. ಈಗ ಇಸಿನು ನೋಡು, ಸಹಾಯ ಬೇಕು ಅಂತ ಮನೆ ಬಾಗಿಲಿಗೆ ಬಂದ, ಇಲ್ಲ ಅನ್ನ ಕೇಳೋ. ನೀವಿಲ್ಲ ಅಂದಿರಲ್ಲ ಬಿಡಿ, ಮಾಡಿರ್ತೀರ. ಯಾಕೆ ಮಾಡ್ದೆ ಹೇಳು? ನಿನ್ನ ಮಗಳು ಕೂಡ ನನ್ನ ಮಗಳಿದ್ದ ಹಾಗೆ. ನಿನ್ನ ಮಗಳ ಮದ್ವೆನ ನೀನ್ ಮಾಡಿದ ತಪ್ಪು ಅಂತ ನಿನ್ ಹೆಂಡತಿ ಹೇಳ್ತಾನೆ ಇರ್ತಾಳೆ. ಅವನ್ ಎಂಥ ನೀಚ ಅಂತ ನಿನಗೇನ್ ಗೊತ್ತಿತ್ತು? ಯಾವ ತಂದೆ ಆದ್ರೂ ಬಂಡೆ ಕಲ್ನ ತನ್ನ ಮಗಳ ತಲೆ ಮೇಲೆ ಹಾಕ್ತಾನ? ಎಷ್ಟ್ ದೊಡ್ಡ ಗುಣ ಅದಣಿ ನಿಮ್ದು. ನೀವ್ ಅರ್ಥ ಮಾಡ್ಕೊಂಡಿರೋದ್ನ ನನ್ನ ಹೆಂಡತಿ ಯೋಚನೆ ಮಾಡಲ್ಲ. ಏ ಸೀನಾ, ನೀನಿನ್ನೂ ಎಷ್ಟೋ ತ್ಯಾಗ ಮಾಡೋದಿದೆ. ಅದನ್ನೆಲ್ಲ ಹೇಗಪ್ಪ ಅರ್ಥ ಮಾಡ್ಕೋತಾರ ಅವರು? ಇನ್ನು ಏನ್ ತ್ಯಾಗ ಮಾಡ್ತದೆ ಸ್ವಾಮಿಗಳೇ? ನನ್ ಮಕ್ಳು ನನ್ಕಿಂತ ಎತ್ತರಕ್ಕೆ ಬೆಳೆದವ್ರೆ. ಲೇ ಸೀನಾ, ನೀನು ಅಪ್ಪ ಕಣ್ಲಾ, ತ್ಯಾಗ ಮಾಡ್ತಾನೆ ಇರ್ಬೇಕು. ಅದಕ್ಕೂ ಮೀರಿ ಮನುಷ್ಯ ನೀನು. ಅದಕ್ಕೋಸ್ಕರ ನೀನು ನಾವ್ ಹೇಳಿದ ಕೆಲಸನ ಮಾಡ್ಬೇಕು. ಅದೇನ್ ಕೆಲ್ಸ ದಣಿ? ಆ ಕಡೆ ಮನೆ ಇದೆಯಲ್ಲ ಶಿವಾನಂದ, ನೀನು ಹೇಳು. ನೋಡಪ್ಪ ಸೀನಾ, ಆ ಕಡೆ ಮನೇಲಿ ಒಬ್ಬ ಹುಡುಗ ಇದಾನಲ್ಲ ಸುಜಯ್ ಅಂತ. ಆ ಮಗುದೊಂದು ಬಟ್ಟೆ ತುಂಡೋ 2-3 ಕೂದ್ಲು ಬೇಕು. ಸೋಮು, ಎಲ್ಲೋ ಕುತ್ಕೊಳ್ಳೋದು? ಇಲ್ಲೇನೆ ನಾವು ಕುತ್ಕೊಳ್ಳೋದು. ಡೈನಿಂಗ್ ಟೇಬಲ್ ಇಲ್ಲ ನಮ್ಮ ಮನೆಯಲ್ಲಿ. ಇರ್ಲಿ ಬಿಡೋ, ಇಲ್ಲೇ ಕುತ್ಕೊಳ್ಳೋಣ ಬಾ. ಆಂಟಿ ಬೇಗ ಬಡಿಸಿ. ಸರಿ, ನೀವಿಬ್ರು ಕೈ ತೊಳ್ಕೊಳ್ಳಿ. ಬಾರೋ. ಆಹಾ, ಗಮ್ಮಂತಿದೆ. ವಾವ್ ಆಂಟಿ, ಸಖತ್ತಾಗಿದೆ. ಸಾಗು.
ಜಾನ್ ಸೀನಾ ಆಗ್ಬೇಕೋ ಇಲ್ವೋ? ಆಗ್ಬೇಕು. ಮತ್ತಿನ್ನು ಸುಜಯ್, ನಿಧಾನ ಕಂದ. ಶರ್ಟ್ ಎಲ್ಲ ಗಲೀಜಾಯ್ತಲ್ಲೋ. ಅಮ್ಮ ನೋಡಿದ್ರೆ ಅಷ್ಟೇ ಮಾರ್ಚ್ ವಾಶ್ ಮಾಡಿಸ್ಬಿಡ್ತಾರೆ. ಏನ್ ಮಾಡೋದೀಗ? ಲೋ ಸೋಮು, ನಿಂದೊಂದು ಶರ್ಟ್ ಕೊಡೋ. ನೀನು ಇವನ್ ಶರ್ಟ್ ಹಾಕೊಳ್ತೀಯ? ಇವಂದೆಲ್ಲ ಹಳೆ ಶರ್ಟ್ಗಳು ಕಣೋ. ನೀವೆಲ್ಲ ಬೆಲೆ ಬಾಳೋ ಬಟ್ಟೆಗಳೇ ಹಾಕೊಳ್ಳೋದು. ಬಟ್ಟೆ ಹಾಕೊಳಕ್ಕೆ ಸೈಜ್ ಮುಖ್ಯ ಆಂಟಿ, ಪ್ರೈಸ್ ಅಲ್ಲ. ನನ್ಗಾಗೋತ್ತ ಶರ್ಟ್ ಕೊಡಿ ಸಾಕು. ಸುಜಯ್, ಇದನ್ನ ಬೆಳಿಗ್ಗೆ ಒಗ್ದು ತಂದ್ಕೊಡ್ತೀನಿ. ಆಂಟಿ, ನೀವು ಕೊಟ್ಟಿರೋ ಶರ್ಟ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಐರನ್ ಮಾಡಿ ಇಟ್ಟಿರ್ತೀನಿ. ಅಯ್ಯೋ ನನ್ ಕಂದ. ಸ್ವಾಮಿಗಳೇ, ಯಾಕೆ ಆ ಮಗಿಗೇನಾದ್ರು ಕೆಟ್ಟದ್ದು? ಅಯ್ಯೋ ಲೇ ಲೇ ಲೇ, ನಾನೇನು ಕೆಟ್ಟದ್ ಮಾಡೋ ತರ ಕಾಣ್ತೀನ ನಿನಗೆ? ಈ ಕಲಿಯುಗದ ಜಯರಾಮ ಅಂದ್ರೆ ತ್ರೇತಾಯುಗದ ಶ್ರೀರಾಮ ಕಂಡ್ಲಾ? ನೋಡು, ನಿನ್ ಕಷ್ಟ ಅರ್ಥ ಮಾಡ್ಕೊಂಡಂಗೆ ಆ ಚೈತ್ರಮ್ಮನ ಮನೆ ಕಷ್ಟನೂ ಅರ್ಥ ಮಾಡ್ಕೊಂಡಿದ್ದೀನಿ. ಪಾಪ ಕಾಲಿಲ್ಲ ಯಮ್ಮನಿಗೆ, ಆಕೆಗೆ ಸಹಾಯ ಮಾಡೋಣ ಅಂದ್ರೆ ಏನಯ್ಯ ನೀನು? ನೋಡ್ಸಿನ, ಆ ಮನೆಯವ್ರು ಹುಷಾರಾಗಿದ್ರೇನೆ ನನ್ನ ಮನೆಯವ್ರು ಹುಷಾರಾಗಿರೋದು. ಆಮೇಲೆ ನಿನ್ನ ಮನೆ ಇಡೀ ಊರೇ ಹುಷಾರಾಗಿರೋದು. ಸೀನಾ, ಆ ಆಕೃತಿಗೆ ಆ ಕಡೆ ಮನೇಲಿ ಒಂದು ಸಣ್ಣ ಜಾಗ ಬೇಕು ಕಣ. ಅಷ್ಟು ಸಿಕ್ಕಿದ್ರೆ ಸಾಕು. ನಿನ್ನ ಕುಟುಂಬ, ಧನಿಗಳ ಕುಟುಂಬ ಎಲ್ಲ ಕ್ಷೇಮವಾಗಿರ್ತಾರೆ. ಅಲ್ಲ, ಕಡೆ ಮನೆ ಆ ಹುಡುಗ ನೋಡ್ಲತ್ತೀನಾ, ಈ ಮಕ್ಕಳಿಗೆ ಟೈಫಾಯ್ಡು, ಕಾಲ್ರ, ದಡರ ಬರದೇ ಇರ್ಲಿ ಅಂತ ಮೊದ್ಲೇ ಟ್ಯೂಬ್ನಾಗೆ ಇಂಜೆಕ್ಷನ್ ತುಂಬಿ ಕೊಡ್ತಾ ಇದ್ರಲ್ಲ, ಹಂಗಿರುತ್ತೆ. ಸೂಜಿ ಚುಚ್ಚೋದೇ ನೋವು ಅನ್ಕೊಂಡ್ರೆ ಕಾಯಿಲೆ ಬಂದ್ಬಿಡ್ತದೆ. ಸೂಜಿ ಚುಚ್ಚನ ಕಣ್ಲ, ದೊಡ್ಡ ಕಾಯಿಲೆಯಿಂದ ಮಗು ತಪ್ಪಿಸ್ಕೊತದೆ. ಆ ದಿವ್ಯಂಗೆ ಸಿಡ್ಲು ಬಡಿದ್ರು ಬದುಕಿದ್ದಾಳೆ. ಆ ಮನೆಯವ್ರ ಮೇಲೆ ದೇವ್ರ ಆಶೀರ್ವಾದ ಇದೆಯಪ್ಪ. ಏನೂ ಆಗಲ್ಲ, ಯೋಚನೆ ಮಾಡಪ್ಪ. ಆದ್ರೂ ಸ್ವಾಮಿಗಳೇ, ನನ್ಗೆ ಯಾಕೋ ತುಂಬಾ ಭಯ ಆಯ್ತಾ ಇದೆ. ಅಪ್ಪ ದೇವರು, ನಿನ್ ಕೈಲಿ ಆಯ್ತದ ಇಲ್ವೋ ಹೇಳು? ಆ ಮನೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಯೋಚನೆ ಮಾಡಾಗದೆ. ಅಲ್ಲ, ಅದು ಹಂಗಲ್ಲ ದಣಿ, ಅದು ನೋಡ್ಲಾ ಸೀನಾ, ನೀವ್ ಹೇಳಿದ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟಿದೀಯಾ. ನಾನೇನು ನಿನಗೆ ಸಂಜೀವಿನಿ ಬೆಟ್ಟ ಒತ್ಕೊಂಬ ಅಂತ ಹೇಳದ್ನಾ? ಇಲ್ಲ ತಾನೆ? ಏನೋ ಆ ಮಗಿಂದ ಒಂದು ತುಂಡು ಬಟ್ಟೆ, ಒಂದೆರಡು ಕೂದಲು ಅಷ್ಟೇನಪ್ಪ. ಜಯರಾಮಣ್ಣ, ನಿಮ್ಗೋಸ್ಕರ ಅವನು ಅಷ್ಟಾದ್ರೂ ಮಾಡಲ್ವೇ? ತರ್ತಾನ್ ಬಿಡಿ. ತರ್ತಾನೆ. ಸೀನಿನ ಮೇಲೆ ನಂಬಿಕೆ ಇದೆ, ತಂದೆ ತರ್ತಾನೆ. ಏನ್ ಸೀನಾ,